ಮಾರ್ಚ್ 1ನೇ ತಾರೀಕು ದಿ ರಾಮೇಶ್ವರಂ ಕೆಫೆಯಲ್ಲಿ 10 ಸೆಕೆಂಡ್ನಲ್ಲಿ 2 ಬಾರಿ ಬಾಂಬ್ ಸ್ಫೋಟವಾಗುತ್ತೆ. ಈ ಹಂತಕನಿಗಾಗಿ ಬಾಂಬರ್ಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಮತ್ತೊಂದು ಕಡೆ ಎನ್ಐಎ ತಂಡದಿಂದ ಸ್ಫೋಟದ ಸ್ಥಳ ಪರಿಶೀಲನೆ ಆಗಿದೆ. ಸ್ಪಾಟ್ ಮಹಜರಾಗಿರುವಂಥದ್ದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ರಾಷ್ಟ್ರೀಯ ತನಿಖಾ ದಳ ತನಿಖೆಯನ್ನು ಚುರುಕುಗೊಳಿಸಿದೆ. ಕ್ಯಾಶ್ ಕೌಂಟರ್ ಅದರ ಸುತ್ತಮುತ್ತ ಇರುವಂತಹ CCTVಗಳ ಪರಿಶೀಲನೆ ಕೂಡ ಆಗಿರುವಂಥದ್ದು. ಅತ್ತ ಚೆನ್ನೈನಲ್ಲಿ 5 ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಬಾಂಬರನ್ನು ಹಿಡಿಬೇಕು, ಆತನ ಉದ್ದೇಶ ಏನಾಗಿತ್ತು, ಆತನ ಹಿಂದಿರುವಂತಹ ಸಂಘಟನೆಗಳು ಯಾವುವು, ಎಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಮಾಹಿತಿಯನ್ನು ಹೊರತೆಗಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವಿರತ ಪ್ರಯತ್ನ ಆಗ್ತಾ ಇರೋದಂತೂ ಸತ್ಯ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ. ಹೋಟೆಲ್ನ ಪಿಲ್ಲರ್ ಒಂದರ ಬಳಿ ಬಾಂಬ್ ಇಟ್ಟಿರೋದು ಗೊತ್ತಾಗಿರುವಂತಹ ವಿಚಾರ. ಹ್ಯಾಂಡ್ ವಾಶ್ನ ಸ್ವಲ್ಪ ದೂರದಲ್ಲಿ ಆ ಪಿಲ್ಲರ್ ಇತ್ತು, ಅದರ ಬಳಿಯೇ ಇತ್ತ ಬಾಂಬನ್ನು ಇಟ್ಟೋಗಿರ್ತಾನೆ. ಪಿಲ್ಲರ್ ಬಳಿ ಇದ್ದಂತಹ ಡಸ್ಟ್ಬಿನ್ ಬಳಿ ಬಾಂಬನ್ನು ಇಟ್ಟಿದ್ದ ಶಂಕಿತ. ಯಾರಿಗೂ ಕೂಡ ಅನುಮಾನ ಬರಬಾರ್ದು, ತನ್ನ ಪ್ಲಾನ್ ಸಕ್ಸಸ್ ಆಗಬೇಕು, ಫೇಲ್ಯೂರ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಆತ ಬಾಂಬನ್ನು ಇಟ್ಟೋಗಿದ್ದ. ನೀವೇನು ಗಮನಿಸ್ತಾ ಇದ್ದೀರಲ್ಲ, ಈ ಪಿಲ್ಲರ್ ಇದೆಯಲ್ಲ, ಇದರ ಬಳಿಯೇ ಆತ ಒಂದು ಬ್ಯಾಗ್ನಲ್ಲಿ ಬಾಂಬನ್ನು ಇಟ್ಟೋಗಿದ್ದ. ಅದು IED ಬಾಂಬ್ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಈಗಾಗಲೇ NIA ತನಿಖೆ ನಡೆಸ್ತಾ ಇದೆ. ಪೊಲೀಸರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇರುವಂತಹದ್ದು. ಒಂದಿಷ್ಟು ಜನ ಶಂಕಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಸುಧಾರಿತ ಸ್ಫೋಟಕ ಉಪಕರಣಗಳನ್ನು ಬಳಸಿ ಈ ಬಾಂಬನ್ನು ತಯಾರು ಮಾಡಲಾಗಿತ್ತು. ಆ ಬಾಂಬನ್ನು ಅತ್ಯಂತ ಆತನ ಪ್ಲಾನ್ ಯಾವ ರೀತಿ ಇತ್ತು ಅದೇ ರೀತಿ ಎಕ್ಸಿಕ್ಯೂಟಿವ್ ಮಾಡಿರುವಂತಹದ್ದು. ಪಿಲ್ಲರ್ ಬಳಿ ಯಾರಿಗೂ ಅನುಮಾನ ಬರದೇ ಇರುವ ರೀತಿಯಲ್ಲಿ, ಯಾರಿಗೂ ಕಾಣದೇ ಇರುವ ರೀತಿಯಲ್ಲಿ ಡಸ್ಟ್ಬಿನ್ ಪಕ್ಕದಲ್ಲಿ ಆತ ಬ್ಯಾಗನ್ನು ಇಟ್ಟು ಹೋಗಿದ್ದ. ಅದರಲ್ಲಿ ಬಾಂಬ್ ಇತ್ತು. 12 ಗಂಟೆ 55 ಅದು ಬ್ಲಾಸ್ಟ್ ಆಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ NIA ಮತ್ತು ಪೊಲೀಸರು ಮಾಡ್ತಾ ಇರುವಂಥದ್ದು.